ಹೈಕೋರ್ಟ್ ಜಡ್ಜ್ ವಿರುದ್ಧ ಮುಗಿಬಿದ್ದ ಸಿವಿಲ್ ಅಂಡ್ ಟೀಮ್. ಹಿಂದೂಗಳ ಪರ ಮಾತನಾಡಿದ್ರೆ ಕಮ್ಯುನಲ್, ಮುಸ್ಲಿಮರ ಪರ ಮಾತನಾಡಿದ್ರೆ ಸೆಕ್ಯುಲರ್. ರಾಮ ಜನ್ಮಭೂಮಿ ಆಂದೋಲನದ ಬಗ್ಗೆ ಮಾತನಾಡಿದ್ರೆ ಚಲ್ತಾ ಹೇ, ನೋ ಕಮೆಂಟ್ಸ್. ಮುಸ್ಲಿಮರ ಬಗ್ಗೆ ಒಂದೇ ಒಂದು ಮಾತನಾಡಿದ್ರು ವಿ ಕಾಂಟ್ ಅಕ್ಸೆಪ್ಟ್ ಅಲ್ವಾ? ಹಿಂದಿನ ಜಡ್ಜ್ಗಳ ಹಿಂದೂ ವಿರೋಧಿ ಹೇಳಿಕೆ ಬಗ್ಗೆ ನೀವ್ಯಾಕೆ ಧ್ವನಿ ಎತ್ತಿಲ್ಲ ಕಪಿಲ್ ಸಾಹೇಬ್ರೆ? ಎರಡು ವಿಭಿನ್ನ ಸಮುದಾಯಗಳು, ಎರಡು ವಿಭಿನ್ನ ಧೋರಣೆ. ಇದೇನಾ ನಿಮ್ಮ ಬೂಟಾಟಿಕೆ, ಡೋಂಗಿತನ, ಪ್ರಗತಿಪರವಾದ? ನಮಸ್ಕಾರ ವೀಕ್ಷಕರೇ. ಅಲಹಾಬಾದ್ ಹೈಕೋರ್ಟ್ ಜಡ್ಜ್ ಶೇಖರ್ ಕುಮಾರ್ ಯಾದವ್ ಅವರು ಡಿಸೆಂಬರ್ 8ನೇ ತಾರೀಕು ಉತ್ತರ ಪ್ರದೇಶದಲ್ಲಿ ವಿಎಚ್ಪಿ ಕಂಡಕ್ಟ್ ಮಾಡಿದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡಿದ್ರು. ಆದರೆ ಅವರ ಭಾಷಣ ದ್ವೇಷಪೂರಿತವಾಗಿತ್ತು. ಒಂದೇ ಧರ್ಮದವರನ್ನ, ಅಲ್ಪಸಂಖ್ಯಾತ ಸಮುದಾಯದವ್ರನ್ನ ಅವರು ಟಾರ್ಗೆಟ್ ಮಾಡಿ ಮಾತನಾಡಿದ್ರು. ಕಮ್ಯುನಲ್ ಆಗಿತ್ತು ಅಂತ ಹೇಳ್ಕೊಂಡು ಕೆಲ ರಾಜಕಾರಣಿಗಳು ತಮ್ಮನ್ನ ತಾವು ಪ್ರಗತಿಪರರು ಅಂತ ಕರೆದುಕೊಳ್ಳೋರು ಸಿಡಿದೆದ್ದಿದ್ದಾರೆ. ರಾಜ್ಯಸಭಾ ಸದಸ್ಯರಾದ ಕಪಿಲ್ ಸಿಬಲ್, ವಿವೇಕ್ ತಂಕಾ, ದಿಗ್ವಿಜಯ್ ಸಿಂಗ್ ಸೇರಿದಂತೆ 55 ಜನ ಎಂಪಿಗಳು ಶೇಖರ್ ಕುಮಾರ್ ಯಾದವ್ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ ಅನ್ನ ತಂದಿದ್ದಾರೆ. ಒಬ್ಬ ಜಡ್ಜ್ ಆಗಿ ಅವರು ಮಾತನಾಡಿದ್ದು ನ್ಯಾಯಾಂಗಕ್ಕೆ ವಿರುದ್ಧವಾಗಿತ್ತು, ಒಂದು ಧರ್ಮದವರ ಭಾವನೆಗೆ ಧಕ್ಕೆ ತಂದ್ರು, ಹಾಗೆ ಹೀಗೆ ಅಂತ ಹೇಳಿ ಇಷ್ಟೊಂದು ನೋಟಿಸ್ ಅನ್ನ ನೀಡಿದ್ದಾರೆ. ಅಷ್ಟಕ್ಕೂ ಶೇಖರ್ ಕುಮಾರ್ ಯಾದವ್ ಅವರು ಅಂಥದ್ದೇನು ಮಾತಾಡಿದ್ರು? ಅವರು ತುಂಬಾ ಭಾಷಣವನ್ನ ಮಾಡಿದ್ದಾರೆ. ಆದರೆ ಆ ಭಾಷಣದ ಕೆಲವೊಂದು ಹೈಲೈಟ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ. ರಾಮಾಯಣ, ಭಗವದ್ಗೀತೆಯನ್ನ ಗೌರವಿಸುವಂತಹ ಕಾನೂನನ್ನ ಜಾರಿ ಮಾಡಬೇಕು. ಭಾರತದಲ್ಲಿ ಅತಿ ಹೆಚ್ಚು ಹಿಂದೂಗಳು ವಾಸಿಸುತ್ತಿದ್ದು, ನಾನು ನಮ್ಮ ದೇಶವನ್ನ ಹಿಂದೂಸ್ತಾನ ಅಂತ ಹೇಳೋದ್ರಲ್ಲಿ ನನಗೆ ಯಾವ ಹಿಂಜರಿಕೆಯೂ ಇಲ್ಲ. ಹಿಂದೂಗಳು ಇಲ್ಲಿ ಬಹುಸಂಖ್ಯಾತರಾಗಿರೋದ್ರಿಂದ ಹಿಂದೂಗಳಿಗೆ ಅನುಕೂಲವಾಗುವಂತ ಕಾನೂನು ಬರಬೇಕು. ಇನ್ನು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಅವರು ಹೇಳಿರೋದು ಹಿಂದೂ ಸಂಪ್ರದಾಯದಲ್ಲಿ ಅಹಿಂಸೆ ಅನ್ನೋದು ಬೇರೂರಿದೆ. ಸಣ್ಣ ಪ್ರಾಣಿಯನ್ನು ಹಿಂಸಿಸಬಾರದು ಅಂತ ನಮ್ಮ ಸಂಸ್ಕೃತಿಯಲ್ಲಿ ನಾವು ಹೇಳ್ಕೊಡ್ತೀವಿ. ಹೀಗಾಗಿ ನಾವು ಸಹಿಷ್ಣುಗಳಾಗಿದ್ದೀವಿ ಹಾಗೂ ಕರುಣಾಮಯಿಗಳಾಗಿದ್ದೀವಿ. ಆದರೆ ನಿಮ್ಮ ಧರ್ಮದಲ್ಲಿ ಚಿಕ್ಕಂದಿನಿಂದಲೇ ಮಕ್ಕಳು ಪ್ರಾಣಿ ಕಡಿಯೋದನ್ನ ನೋಡ್ತಾರೆ. ಅಂಥವ್ರನ್ನ ನೀವು ಅದು ಹೇಗೆ ಕರುಣಾಮಯಿ ಆಗಬೇಕು, ಸಹಿಷ್ಣುಗಳಾಗಬೇಕು ಅಂತ ನಿರೀಕ್ಷೆ ಮಾಡ್ತೀರಾ? ಅದು ಯಾವಾಗ ಶೇಖರ್ ಕುಮಾರ್ ಯಾದವ್ ಅವರು ಭಾಷಣ ಮಾಡಿದ್ರೋ, ಅದು ಎಲ್ಲೆಲ್ಲಿ ಬಿಲದಲ್ಲಿ ಅಡಗಿ ಕುಳಿತಿದ್ರೋ ಈ ಸೋ ಕಾಲ್ಡ್ ಪೊಲಿಟಿಷಿಯನ್ಸ್ ಎದ್ದು ಬಂದ್ರು. ನಮ್ಮ ಜಾತ್ಯತೀತತೆಗೆ ಧಕ್ಕೆ ಆಗ್ತಾ ಇದೆ, ಪ್ರಜಾಪ್ರಭುತ್ವಕ್ಕೆ ಅವಮಾನ ಆಗ್ತಾ ಇದೆ, ಹಾಗೆ ಹೀಗೆ ಇವರು ಒಂದು ಧರ್ಮದ ವಿರುದ್ಧ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಅಂತ ಹೇಳಿ 21 ಪುಟಗಳ ನೋಟಿಸ್ ಅನ್ನ ನೀಡಿದ್ದಾರೆ. ಹಾಗೇನೆ ಜಸ್ಟಿಸ್ ಯಾದವ್ ವಿರುದ್ಧ 3 ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಏನದು 3 ಗಂಭೀರ ಆರೋಪಗಳು ಅಂತಂದ್ರೆ, ಜಸ್ಟಿಸ್ ಯಾದವ್ ದ್ವೇಷಪೂರಿತ ಭಾಷಣವನ್ನ ಮಾಡಿದ್ದಾರೆ, ಕೋಮು ಸಂಘರ್ಷಕ್ಕೆ ಪ್ರಚೋದನೆ ಮಾಡಿದ್ದಾರೆ, ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಪಕ್ಷಪಾತ ಮಾಡಿದ್ದಾರೆ, ಇವರ ಭಾಷಣ ಪೂರ್ವಾಗ್ರಹ ಪೀಡಿತದಿಂದ ಕೂಡಿತ್ತು ಅಂತ ಹೇಳಿ 3 ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಕಪಿಲ್ ಸಿಬಲ್ ಅಂಡ್ ಟೀಮ್ ಕೊಟ್ಟಿರೋ ನೋಟಿಸ್ ನಲ್ಲಿ ಏನಿದೆ ಹೇಳ್ತೀನಿ ನೋಡಿ. ಡಿಸೆಂಬರ್ 9ಕ್ಕೆ ವಿಎಚ್ಪಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜಸ್ಟಿಸ್ ಯಾದವ್ ದ್ವೇಷಪೂರಿತ ಭಾಷಣ ಮಾಡಿದ್ದಾರೆ. ತಮ್ಮ ಭಾಷಣದಲ್ಲಿ ನೇರವಾಗಿ ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಬಹುಸಂಖ್ಯಾತರ ಆಸೆ ಪ್ರಕಾರವೇ ದೇಶ ನಡೆಯಬೇಕು ಎಂಬ ಅರ್ಥದಲ್ಲಿ ಭಾಷಣ ಮಾಡಿದ್ದಾರೆ. ಈ ಮೂಲಕ ಯಾದವ್ ಭಾರತ ಸಂವಿಧಾನದ 51A ವಿಧಿಯ ನಿರ್ದೇಶನ ತತ್ವಗಳಿಗೆ ವಿರುದ್ಧವಾಗಿ ಮಾತನಾಡಿದ್ದಾರೆ. ಮೋಷನ್ ಆಫ್ ಇಂಪೀಚ್ಮೆಂಟ್ ಪ್ರಕಾರ ಸಂವಿಧಾನದ ಜಾತ್ಯತೀತ ತತ್ವಗಳು ಮತ್ತು ನ್ಯಾಯಾಧೀಶರ ಪ್ರಮಾಣ ವಚನ ಇವೆರಡನ್ನೂ ಕೂಡ ಯಾದವ್ ಉಲ್ಲಂಘಿಸಿದ್ದಾರೆ. ಮುಸ್ಲಿಂ ಮಕ್ಕಳು ಚಿಕ್ಕಂದಿನಿಂದಲೇ ಪ್ರಾಣಿಗಳನ್ನ ಕೊಲ್ಲೋದನ್ನ ನೋಡ್ತಾರೆ. ಇವರು ಪಕ್ಷಪಾತದ ಮಾತನಾಡಿದ್ದಾರೆ. ಈ ರೀತಿ ಮಾತನಾಡೋದ್ರ ಮೂಲಕ ಜನರಿಗೆ ನ್ಯಾಯಾಂಗದ ಮೇಲಿರುವಂತಹ ವಿಶ್ವಾಸವನ್ನೇ ಕಳೆದುಕೊಳ್ಳುವಂತೆ ಮಾಡಿದ್ದಾರೆ. ರಾಮ ಜನ್ಮಭೂಮಿ ಆಂದೋಲನದ ಬಗ್ಗೆ ಯಾದವ್ ಮಾತನಾಡಿದ್ದು, ಇದು ರಾಜಕೀಯ ಪ್ರೇರಿತ, ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ತೆ, ನ್ಯಾಯಾಂಗ ನೀತಿಗೆ ವಿರುದ್ಧ, ಜನರ ನಂಬಿಕೆಗೆ ಧಕ್ಕೆ ತರುವಂತೆ ಮಾತನಾಡಿದ್ದಕ್ಕಾಗಿ ಇವರನ್ನ ನ್ಯಾಯಾಧೀಶ ಹುದ್ದೆಯಿಂದಾನೇ ವಜಾಗೊಳಿಸಬಹುದು ಅಂತ ಹೇಳಿ ಇವೆಲ್ಲ ಪಾಯಿಂಟ್ಸ್ ಅನ್ನು ಕೂಡ ತಮ್ಮ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ನಾನು ವಿಷಯಕ್ಕೆ ಬರ್ತೀನಿ. ಸೊ ಇವರು ಇಂಪೀಚ್ಮೆಂಟ್ ಮೋಷನ್ ಯಾಕೆ ಹೊರಡಿಸಿದ್ರು ಅಂತ ಹೇಳಿದೆ, ಯಾದವ್ ಅವರ ಭಾಷಣದಲ್ಲಿ ಇರುವಂತಹ ಹೈಲೈಟ್ಸ್ಗಳನ್ನ ನಾನು ಹೇಳಿದೆ, ಹಾಗೇನೆ ಇವರ ನೋಟಿಸ್ನಲ್ಲಿ ಯಾವೆಲ್ಲ ಪಾಯಿಂಟ್ಸ್ಗಳನ್ನ ಹೈಲೈಟ್ ಮಾಡಿದ್ದಾರೆ ಅಂತ. 2 ವಿಭಿನ್ನ ಸಮುದಾಯ, 2 ವಿಭಿನ್ನ ನೀತಿ. ಇವಾಗ ಶೇಖರ್ ಕುಮಾರ್ ಯಾದವ್ ಅವರು ರಾಮ ಜನ್ಮಭೂಮಿ ಆಂದೋಲನದ ಬಗ್ಗೆ ಮಾತನಾಡಿದ್ದಕ್ಕೆ, ಹಾಗೆ ಹಿಂದೂಗಳಿಗೆ ಶ್ರೀರಾಮ ಯಾವ ರೀತಿ ಒಂದು ಅಲ್ಟಿಮೇಟ್ ಗಾಡ್ ಅಂತ ಹೇಳಿದ್ದಕ್ಕೆ, ಈ ಒಂದು ರಾಮನ ಮಂದಿರವನ್ನ ಕಟ್ಟೋದಕ್ಕೆ ಲಕ್ಷಾಂತರ ಹಿಂದೂಗಳು ನಮ್ಮ ಪೂರ್ವಜರು ಪ್ರಾಣ ಬಲಿದಾನವನ್ನ ಮಾಡಿದ್ದಾರೆ, ನಮ್ಮ ಕಣ್ಣುಗಳಿಂದ ನಾವು ರಾಮನ ದೇಗುಲವನ್ನು ನೋಡ್ತಿದ್ದೀವಿ ಅಂತ ಜಸ್ಟಿಸ್ ಯಾದವ್ ಅವರು ಹೇಳಿದ್ರು. ಇದು ರಾಜಕೀಯ ಪ್ರೇರಿತ, ಇದು ಒಂದು ರೀತಿ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಇವಾಗ ಏನು ಕಪಿಲ್ ಸಿಬಲ್ ಅಂಡ್ ಟೀಮ್ ಹೇಳ್ತಾ ಇದೆ, ಇದೇ ಹಿಂದೆ ಸುಪ್ರೀಂ ಕೋರ್ಟ್ನ ಅನೇಕ ನ್ಯಾಯಮೂರ್ತಿಗಳು ಹಾಗೆ ನಿವೃತ್ತ ಜಡ್ಜ್ಗಳು
ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ರು. ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ಈ ಜಾತ್ಯತೀತತೆ ಬಗ್ಗೆ ಮಾತನಾಡೋದು? ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ಈ ಕಳಕಳಿಯ ಧ್ವನಿ? ವೀಕ್ಷಕರೇ, ನಾನು ಇದನ್ನ ಬಾಯಿ ಮಾತಿನಲ್ಲಿ ಹೇಳ್ತಿಲ್ಲ, ಕೆಲವೊಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಸುಪ್ರೀಂ ಕೋರ್ಟ್ನ ಮಾಜಿ ಜಡ್ಜ್ಗಳು ಯಾವ ರೀತಿ ಮಾತನಾಡಿದ್ರು, ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡಿ ಹಿಂದೂ ಧರ್ಮದ ಭಾವನೆಗೆ ಧಕ್ಕೆ ತರುವಂತೆ ಹೇಗೆ ಮಾತನಾಡಿದ್ರು. ಆಗ ಈ ಎಲ್ಲ ಟೀಮ್ ಇದೆಯಲ್ಲ, ಸೋ ಕಾಲ್ಡ್ ಪ್ರಗತಿಪರರು, ಈ ರೀತಿ ಕಪಿಲ್ ಸಿಬಲ್ ಆ್ಯಂಡ್ ಟೀಮ್, ಇವ್ರು ಯಾರು ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ. ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ ರೋಹಿಂಗ್ಟನ್ ನಾರಿಮನ್ 2019ರ ಅಯೋಧ್ಯ ತೀರ್ಪನ್ನ ನ್ಯಾಯಾಂಗದ ಅಪಹಾಸ್ಯ ಅಂತ ಕರೆದಿದ್ರು. ಈ ತೀರ್ಪು ಸೆಕ್ಯುಲರಿಸಂನ ಮೂಲಭೂತ ತತ್ವಗಳಿಗೆ ವಿರುದ್ಧವಾಗಿತ್ತು ಅಂತ ಹೇಳಿದ್ರು. ಹಾಗೆ ವಿಶ್ವ ಹಿಂದೂ ಪರಿಷತ್ ಕರಸೇವಕರ ಚಳುವಳಿಯನ್ನ ದಬ್ಬಾಳಿಕೆ ಹಾಗೂ ಸರ್ವಾಧಿಕಾರ ಅಂತ ಹೇಳಿ ಲೇಬಲ್ ಮಾಡಿದ್ರು ಈ ನಾರಿಮನ್. ಆಗ ನಿಮ್ಗನ್ಸಿಲ್ವಾ ಇದು ಕಮ್ಯುನಲ್ ಹೇಳಿಕೆ, ಇದು ಜಾತ್ಯತೀತ ವಿರೋಧವಾದ ಹೇಳಿಕೆ ಅಂತ? ಸುಪ್ರೀಂ ಕೋರ್ಟ್ನ ಒಬ್ಬ ಮಾಜಿ ಜಡ್ಜು ಹಿಂದೂಗಳ ಬಗ್ಗೆ ಪಕ್ಷಪಾತ ಧೋರಣೆಯನ್ನು ತೋರಿಸಿದ್ರು, ಸಾರ್ವಜನಿಕವಾಗಿಯೇ ನಿಂದಿಸಿದ್ರು. 500 ವರ್ಷಗಳು, ಒಂದೆರಡು ವರ್ಷ ಅಲ್ಲ ಸ್ವಾಮಿ, 500 ವರ್ಷಗಳ ಕಾಲ ರಾಮ ಮಂದಿರವನ್ನ ಮತ್ತೆ ಮರಳಿ ಪಡೆಯೋದಕ್ಕಾಗಿ ಲಕ್ಷಾಂತರ ಹಿಂದೂಗಳು ತುಂಬಾನೇ ಸಹನೆಯಿಂದ, ತಾಳ್ಮೆಯಿಂದ ಹೋರಾಟವನ್ನ ಮಾಡಿದ್ರು. ಅವರ ಶಾಂತಿಯುತ ಹೋರಾಟವನ್ನ ನೀವು ಸಾರ್ವಜನಿಕವಾಗಿಯೇ ನಿಂದಿಸಿದ್ರಿ. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅನ್ನೋ ರೀತಿಯಲ್ಲಿ ಅದನ್ನ ಹೇಳಿದ್ರಿ. ನೀವು ನ್ಯಾಯಾಲಯಕ್ಕೆ ಅವಮಾನ ಮಾಡಿದ್ರು ಅಂತ ಹೇಳಿದ್ರಿ. ಆವಾಗ ಕಪಿಲ್ ಸಿಬಲ್ ಅವರಿಗೆ ಅನ್ಸಿಲ್ವಾ ಈ ನ್ಯಾಯಾಧೀಶರು ತಪ್ಪಾಗಿ ಮಾತಾಡ್ತಾ ಇದ್ದಾರೆ, ಈ ಆರ್ಟಿಕಲ್ ವಿರುದ್ಧವಾಗಿ ಮಾತಾಡ್ತಿದ್ದಾರೆ, ಕಾನೂನನ್ನ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು? ಇನ್ನೊಬ್ಬ ಜಡ್ಜು, ಸುಪ್ರೀಂ ಕೋರ್ಟ್ನ ಫಾರ್ಮರ್ ಜಡ್ಜು ಕುರಿಯನ್ ಜೋಸೆಫ್ ಅವರು ಯಥೋ ಧರ್ಮಸ್ಥತೋ ಜಯ ಅಂತ ಹೇಳಿ, ಈ ವಾಕ್ಯ ಸಂವಿಧಾನ ವಿರೋಧಿ ಅಂತ ಹೇಳಿ ಯಾರಿಗೆ ಇವರು ಇಂಟರ್ವ್ಯೂ ಕೊಟ್ಟಿದ್ದು ಗೊತ್ತಾ? ದಿ ವೈರ್ ಲೆಫ್ಟ್ ಲಿಬರಲ್ ಮೈಂಡ್ ಸೆಟ್ ಇರುವಂತಹ, ಈ ರೀತಿ ಜನ ಇರುವಂತಹ ಒಂದು ದಿ ವೈರ್ಗೆ ಸಂದರ್ಶನ ಕೊಡುವಾಗ ಇದು ಸಂವಿಧಾನ ವಿರೋಧಿ ಲೈನ್ ಅಂತ ಹೇಳ್ಕೊಂಡು ತಾವೇ ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ರು. ಇದು ರಾಷ್ಟ್ರೀಯ ಮನೋಭಾವದಿಂದ ವಿಮುಖವಾಗಿದೆ, ಧರ್ಮ ಯಾವತ್ತೂ ಸಂವಿಧಾನ ಆಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಆಗ ನಿಮ್ಗೆ ಇದು ಕಮ್ಯುನಲ್ ಅಂತ ಅನ್ಸ್ಲಿಲ್ವಾ? ಜಾತ್ಯತೀತತೆ ಅಂತ ಅನ್ಸ್ಬಿಡ್ತಾ ಇದು? ಇನ್ನು ಕುರಿಯನ್ ಜೋಸೆಫ್ ಮುಂದುವರೆದು ಏನ್ ಹೇಳಿದ್ದಾರೆ ಗೊತ್ತಾ? ನಮ್ಮ ಸಂವಿಧಾನವನ್ನ ಚರ್ಚ್ಗಳಿಗೆ ಕಂಪೇರ್ ಮಾಡಿಬಿಟ್ಟಿದ್ದಾರೆ. ಕ್ಯಾಥೋಲಿಕ್ ಚರ್ಚ್ಗಳು ಸಂವಿಧಾನದ ಪ್ರಿಯಾಂಬಲ್ ಪ್ರಕಾರವೇ ನಡೆಯುತ್ತೆ, ಚರ್ಚ್ಗಳಿಗೆ ಪೋಪೆ ಅಧಿಪತಿ. ನೋಡಿ ಎಲ್ಲಿಂದ ಎಲ್ಲಿ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಕ್ರಿಶ್ಚಿಯನ್ ಪರ ಮಾತಾಡ್ಬಿಟ್ರೆ ಅದು ಸೆಕ್ಯುಲರ್, ಹಿಂದೂಗಳ ಪರ ಮಾತಾಡ್ಬಿಟ್ರೆ ಕಮ್ಯುನಲ್ ಅಲ್ವಾ ಕಪಿಲ್ ಸಾಹೇಬ್ರೆ? ನಮ್ಮ ಸೆಕ್ಯುಲರ್ ಸಂವಿಧಾನವನ್ನ ಕ್ಯಾಥೋಲಿಕ್ ಚರ್ಚ್ಗೆ ಕಂಪೇರ್ ಮಾಡಿದ್ರು. ನಿಮ್ಗೆ ಇದರಲ್ಲಿ ಖಂಡಿತವಾಗ್ಲೂ ಜಾತ್ಯತೀತತೆ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಇನ್ನು ಬಿಜೆಪಿಯ ಮಾಜಿ ವಕ್ತಾರೆ ನೂಪುರ್ ಶರ್ಮಾ ಕೇಸ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಆ ಸಮಯದಲ್ಲಿ ನೂಪುರ್ ಶರ್ಮಾ ತನಗೆ ರಕ್ಷಣೆ ಬೇಕು, ತನ್ನ ವಿರುದ್ಧ ಸರ್ ತನ್ಸೆ ಜುದಾ ಅಂತ ಹೇಳ್ಕೊಂಡು ಈ ರೀತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿದಾಗ ಆಗ ಜಡ್ಜ್ ಆಗಿಂತ ಸೂರ್ಯಕಾಂತ್ ಅವ್ರು ಏನ್ ಹೇಳಿದ್ರು ಗೊತ್ತಾ? ಆ ಮಹಿಳೆಗೆ ರಕ್ಷಣೆಯನ್ನ ಕೊಡೋದ್ರ ಬದಲು ಅವರ ವಿರುದ್ಧನೇ, ನೂಪುರ್ ಶರ್ಮಾ ವಿರುದ್ಧನೇ ಬಾಯಿಗೆ ಬಂದಾಗ ಮಾತಾಡ್ಬಿಟ್ರು. ನಿಮ್ಮಿಂದಾನೇ ಆ ಸಮಯದಲ್ಲಿ ದೇಶದಲ್ಲಿ ಕೋಮುಗಲಭೆ ಸೃಷ್ಟಿಯಾಗಿದೆ, ನಿಮ್ಮಿಂದ ದೇಶದಲ್ಲಿ ರಕ್ತದೊಕ್ಕುಳಿ ಹರಿತಾ ಇರೋದೇ ನಿಮ್ಮಿಂದ, ದೇಶ ನಿಮ್ಮಿಂದಾನೇ ಹಾಳಾಗ್ತಿದೆ ಅಂತ ಹೇಳಿ. ಹಾಗೆ ನಿಮ್ಗೆ ಬೇಲ್ ಕೂಡ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆಕೆ ಬೇಲ್ಗೆ ಅರ್ಜಿ ಹಾಕಿದ್ರು, ಜಾಮೀನಿಗೋಸ್ಕರ ಅರ್ಜಿ ಹಾಕಿದ್ರು. ಫಸ್ಟ್ ಹೀಗೆಲ್ಲ ಅಂದ್ರು, ಆಮೇಲೆ ಸೈಲೆಂಟ್ ಆಗ್ಬಿಟ್ಟು ನೆಕ್ಸ್ಟ್ ಹಿಯರಿಂಗ್ ನಲ್ಲಿ ನೂಪುರ್ ಶರ್ಮಾಗೆ ಜಾಮೀನು ಕೊಟ್ಟಿದ್ದು ಕೂಡ ಇದೇ ಸೂರ್ಯಕಾಂತ್. ನೂಪುರ್ ಶರ್ಮಾ ತಲೆಯನ್ನ ಕತ್ತರಿಸಬೇಕು ಅಂತ ಹೇಳಿ ಬಹುತೇಕ ಮುಸ್ಲಿಂ ಮತ ಅಂದ್ರು ಅವಾಗ ಬೊಬ್ಬೆ ಹೊಡೆದಿದ್ರು. ಅದ್ ನಿಮಗೆ ತಪ್ಪು ಅಂತ ಅನ್ನಿಸ್ತಾ ಇಲ್ವಾ? ಹಿಂದೂಗಳ ಪರ ಮಾತಾಡ್ಬಿಟ್ರೆ ಅದು ಜಾತ್ಯತೀತತೆಗೆ ವಿರೋಧ. ನೀವೇನೇ ಅದನ್ನ ಅನ್ಕೊಂಡ್ಬಿಟ್ಟಿದ್ದೀರಾ. ಒಂದೇ ಧರ್ಮದವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇರೋರು ನೀವಲ್ವಾ? ಇಷ್ಟೆಲ್ಲ ಇನ್ಸಿಡೆಂಟ್ಗಳನ್ನ ನೋಡಿದ್ರಲ್ಲ, ಇದೆಲ್ಲದರಲ್ಲೂ ಕೂಡ ಹಿಂದೂ ಧರ್ಮವನ್ನ ಬಹಿರಂಗವಾಗಿ ಬೈದಂತಹ ಜಡ್ಜ್ಗಳಿದ್ದಾರೆ, ಹಿಂದೂ ಧರ್ಮಕ್ಕೆ ನಿಂದನೆಯನ್ನ ಮಾಡಿದ್ದಾರೆ, ಹಿಂದೂ ಧರ್ಮದ ಜನರ ಭಾವನೆಗಳಿಗೆ ಅಗೌರವವನ್ನ ತೋರಿದ್ದಾರೆ, ರಾಮ ಮಂದಿರಕ್ಕೋಸ್ಕರ ಆಂದೋಲನವನ್ನ ಮಾಡಿದ್ದನ್ನ ಅದನ್ನ ಹೀಯಾಳಿಸಿದ್ದಾರೆ. ಇದ್ಯಾವುದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಕಪಿಲ್ ಸಿಬಲ್ ಅವರೇ? ಆಗಿದ್ಯಾವುದು ತಪ್ಪು ಅಂತಾನೆ ಅನ್ಸಿಲ್ವಾ? ಈಗ ಒಂದು ಧರ್ಮದ ವಿರುದ್ಧ ಮಾತಾಡಿದ ತಕ್ಷಣ ಅದು ಎಲ್ಲ ಅಡಕ ಕೂತಿದ್ರೋ ಗೊತ್ತಿಲ್ಲ, ಅಯ್ಯೋ ಆ ಧರ್ಮಕ್ಕೆ ನ್ಯಾಯ ಆಯ್ತು, ಆ ಧರ್ಮಕ್ಕೆ ಅಗೌರವ ತೋರಿಸ್ತಿದ್ದಾರೆ, ಇದು ಕಮ್ಯುನಲ್ಲು, ಕೋಮು ಸಂಘರ್ಷಕ್ಕೆ ನೀವು ಕಿಚ್ಚನ್ನು ಹಚ್ಚಿಸ್ತಿದ್ದೀರಾ, ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ. ಆಗ್ಲೂ ಕೂಡ ಇದೇ ಜಡ್ಜ್ಗಳು ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಮಾತನಾಡಿದಾಗ ಯಾಕೆ ಸೈಲೆಂಟ್ ಆಗಿದ್ರಿ? ಯಾಕೆ ನೀವು ಯಾರೂ ಕೂಡ ಬಾಯ್ ತೆರಲಿಲ್ಲ? ಹಿಂದೂಗಳ ಮೇಲಿನ ದಾಳಿ ಆಗ್ಲಿ, ಹಿಂದೂಗಳ ದೇವಸ್ಥಾನಗಳ ಮೇಲಿನ ದಾಳಿ ಆಗ್ಲಿ, ಹಿಂದೂ ಕಲ್ಚರಲ್ ಹೆರಿಟೇಜ್ಗಳ ಮೇಲೆ ದಾಳಿ ಆದ್ರೆ ಇದು ನಿಮ್ಗೆ ನ್ಯಾಯಾಂಗಕ್ಕೆ ಧಕ್ಕೆ ಆದಂಗಲ್ಲ. ಅದೇ ಮಸೀದಿಗಳ ಮೇಲೆ ದಾಳಿ ಆಯ್ತು ಅಂತ ಅಂದ್ರೆ ತಕ್ಷಣ ಬಂದ್ಬಿಡ್ತೀರಾ, ಎಲ್ಲಾದ್ರೂ ಇರ್ತೀರಾ, ಬಂದ್ಬಿಡ್ತೀರಾ ಅವ್ರ ಹಕ್ಕನ್ನ ರಕ್ಷಣೆ ಮಾಡೋದಕ್ಕೆ. ಅದೇ ನಡೆನ ಹಿಂದೂಗಳ ವಿಚಾರದಲ್ಲಿ ಯಾಕೆ ತೋರಿಸೋದಕ್ಕಾಗೋದಿಲ್ಲ? ನನಗೆ ಆಶ್ಚರ್ಯ ಅಂತ ಅಂದ್ರೆ, ಇಷ್ಟೆಲ್ಲ ನಾನು ಇನ್ಸಿಡೆಂಟ್ ಹೇಳಿದೆ, ಆವಾಗ ಯಾವುದೇ ರಾಜ್ಯಸಭೆ ಮೆಂಬರ್ಗಾಗ್ಲಿ, ಲೋಕಸಭೆ ಎಂಪಿಗಾಗ್ಲಿ, ಸ್ಥಳೀಯ ರಾಜಕಾರಣಿಗಳಿಗಾಗ್ಲಿ ಇದು ಜಾತ್ಯತೀತತೆಗೆ ಧಕ್ಕೆ ತರುವಂತ ಹೇಳಿಕೆ ಅಂತ ಅನ್ಸ್ಲಿಲ್ಲ, ಒಂದು ಧರ್ಮದವರ ಭಾವನೆಗೆ ನೋವುಂಟು ಮಾಡುವಂತ ಹೇಳಿಕೆ ಅಂತ ಅನ್ಸ್ಲಿಲ್ಲ. ಹಾಗಾಗಿ ನೀವ್ಯಾರು ಕೂಡ ಇಂಪೀಚ್ಮೆಂಟ್ ಮೋಷನ್ ಅನ್ನ ತಂದಿಲ್ಲ. ನಿಮ್ಮ ಲೆಕ್ಕದಲ್ಲಿ ಜಾತ್ಯತೀತತೆ ಮತ್ತು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅದರ ಲಕ್ಷಣ ಹಿಂದೂಗಳು ಮತ್ತು ಅವರ ಧಾರ್ಮಿಕ ಭಾವನೆಗಳಿಗೆ ಅಗೌರವ ತೋರಿಸೋದು ಅಂತಾನಾ? ಸೆಕ್ಯುಲರಿಸಂ ಅನ್ನೋದು ಯಾವಾಗ ವೈಭವೋಪೇತವಾಗುತ್ತೆ, ಹೈಲೈಟ್ ಆಗುತ್ತೆ ಗೊತ್ತಾ?
ಹಿಂದೂಸ್ ಆರ್ ಎಟ್ ದ ರಿಸೀವಿಂಗ್ ಎಂಡ್ ಆಫ್ ಸಚ್ ಅಬ್ಯೂಸಸ್. ಆದರೆ ಇಸ್ಲಾಂ ಧರ್ಮದ ಸಂವೇದನಾಶೀಲತೆಗೆ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗಿನ ಆರೋಪ ಕೇಳಿಬಂದ್ರು ಸಾಕು. ಸಾಸಿವೆ ಕಾಳಿನಷ್ಟು ಆರೋಪ ಕೇಳಿಬಂದ್ರು, ಆಕ್ರಮಣ ಕೇಳಿಬಂದ್ರು, ಪಾಪ ಇವ್ರು ಯಾರಿಗೂ ಕೂಡ ಈ ಸೋ ಕಾಲ್ಡ್ ಪೊಲಿಟಿಷಿಯನ್ಸ್ಗೆ, ಪ್ರಗತಿಪರರಿಗೆ, ವಿಚಾರವಾದಿಗಳಿಗೆ, ಬುದ್ಧಿಜೀವಿಗಳಿಗೆ ತಡ್ಕೊಳಕ್ಕಾಗೋದಿಲ್ಲ. ಗುಂಪು ಕಟ್ಕೊಂಡು ಬಂದ್ಬಿಡ್ತಾರೆ. ಪ್ರಾಕ್ಟಿಕಲಿ ಹೇಳಬೇಕು ಅಂದ್ರೆ ಮುಸ್ಲಿಮರು ಈ ಒಂದು ವಿಕೃತ ವ್ಯವಸ್ಥೆಯಿಂದ ಅತಿ ಹೆಚ್ಚಾಗಿ ಲಾಭವನ್ನು ಪಡಿತಿದ್ದಾರೆ. ಇದರ ಭಾರವನ್ನು ಹೊರುತ್ತಾ ಇರೋರು, ಟಾರ್ಗೆಟ್ ಆಗ್ತಾ ಇರೋರು ಹಿಂದೂಗಳು ಮಾತ್ರ. ಐ ಆಮ್ ನಾಟ್ ಓನ್ಲಿ ಕ್ವೆಶ್ಚನಿಂಗ್ ಕಪಿಲ್ ಸಿಬಲ್ ರೀತಿ ಮೈಂಡ್ ಸೆಟ್ ಇರೋ ತುಂಬಾ ಜನ ಇದ್ದಾರೆ. ಯಾಕೆ ಒಂದು ಧರ್ಮಕ್ಕೆ ನೋವಾದ್ರೆ ಮಾತ್ರ ನಿಮ್ಗೆ ನೋವು ಅಂತ ಅನ್ಸುತ್ತೆ? ನಿಮ್ಮ ಹೃದಯಕ್ಕೆ, ಕಿಡ್ನಿಗೆಲ್ಲ ನೋವಾಗ್ಬಿಡುತ್ತೆ ಆ ಧರ್ಮದ ವಿರುದ್ಧ ಮಾತಾಡ್ಬಿಟ್ರೆ. ಅದೇ ಹಿಂದೂ ಧರ್ಮದ ವಿರುದ್ಧ ವಾಚಾ ಮಾಚ ಯಾರು ಏನೇ ಮಾತಾಡಿದ್ರು ಕೂಡ, ಅವರ ಭಾವನೆಗಳಿಗೆ ಧಕ್ಕೆ ತಂದ್ರು ಕೂಡ ನಿಮ್ಮಂತ ಮನಸ್ಥಿತಿ ಇರೋರು ಯಾಕೆ ಎದ್ದು ಬರಲ್ಲ? ಇದು ಭಾರತ ದೇಶ ಹಾಳು ಮಾಡುವಂತಹ, ಕೋಮು ಸೌಹಾರ್ದವನ್ನ ಹದಗೆಡಿಸುವಂತ ಕೆಲಸವನ್ನ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.